ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೆಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ 43ನೆಯ ಶ್ಲೋಕದ ಚಿಂತನೆ. ಮೊದಲಿಗೆ ಶ್ಲೋಕವನ್ನು ಗಮನಿಸ್ತಾ ಹೋಗೋಣ. ಅಸೃಜತ್ ಜ್ವರಮುಗ್ರತಮಃ ಕ್ಷಯಪ್ರದೋ ಲೀಲಯಾಧಿವರಮುಗ್ರತಮಃ ಕ್ರೀಡಾಮಾತ್ರಂ ವಿಶ್ವಂ ಪ್ರಕಾಶಯನ್ನಾತ್ಮನಃ ಸ ವಿಹರಕಮಾತ್ರಂ ವಿಶ್ವಂ. ಇಲ್ಲಿ ಬಹಳ ಅಪೂರ್ವವಾದ ವಿಷಯ ಬಂದಿದೆ. ಏನು ಅಪೂರ್ವವಾದ ವಿಷಯ ಅಂದರೆ, ನಾವೆಲ್ಲ ಜ್ವರಬಾಧೆಯಿಂದ ಬಳಲ್ತಾ ಇರ್ತೀವಿ. ಜ್ವರ ಅದು ಕೊರೋನಾದಂತಹ ಜ್ವರ ಆಗಿರಬಹುದು, ಯಾವುದೇ ಮಹಾಮಾರಿ ಆಗಿರ್ಬೋದು. ಈ ಜ್ವರಬಾಧೆ ಪರಿಹಾರ ಆಗಬೇಕು ಅಂತಾದರೆ ಎಷ್ಟೆಷ್ಟು ಔಷಧಿಗಳನ್ನು ತಗೊಳ್ತಾ ಇರ್ತಾರೆ ಜನರೆಲ್ಲ. ಅದು ಯಾವ ಜ್ವರ? ಸಾಮಾನ್ಯ ಜ್ವರ ಅಲ್ಲ. ನಿಜವಾದ ಜ್ವರಬಾಧೆ ಅಂದರೆ ಅದು ಯಾವ ಥರನಾದ್ರೂ ಆಗ್ಬೋದು. ಕೆಲವ್ರಿಗೆ ಹೆದರಿಕೆನೇ ದೊಡ್ಡ ಜ್ವರ, ಕೆಲವ್ರನ್ನ ಕಂಡ್ರೆ ಹೆದರ್ತಾ ಇರ್ತಾರೆ, ಹೆದರಿಕೆ ಜ್ವರ. ಅದು ಚಿಕ್ಕ ಮಕ್ಕಳು ಅಧ್ಯಾಪಕರನ್ನು ಕಂಡ್ರೆ, ಗುರುಗಳನ್ನು ಕಂಡ್ರೆ ಹೆದರಿಕೆ ಚೆನ್ನಾಗಿ ಓದೋದೇ ಇಲ್ಲ. ಕೆಲವ್ರನ್ನ ಕಂಡ್ರೆ ಹಾಗಾಗ್ತಾ ಇರುತ್ತೆ. ಹಾಗಂತ ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೆ, ಮಧ್ಯಮ ವಯಸ್ಸಿನವ್ರಿಗೆ, ಯುವಕರಿಗೆ, ಹೀಗೆ ಯಾರಾದ್ರ ಮೇಲೆ ಒಂದು ಜ್ವರ ಇದ್ದೇ ಇರುತ್ತೆ. ಅದು ಯಾವ ಥರನಾದ್ರೂ ಜ್ವರ ಆಗಬಹುದು. ಅಂತೂ ಈ ಜ್ವರ ಎಷ್ಟು ಬಾಧಿಸುತ್ತೆ ಮನುಷ್ಯನನ್ನು ಅಂದರೆ, ಜೀವನವಿಡೀ ಆ ದುಃಖದ ಜ್ವರದಲ್ಲೇ ಕರೀತಾರೆ. ಆ ದುಃಖದ ಜ್ವರದಲ್ಲಾಗಬಹುದು, ಬೇರೆ ಬೇರೆ ಥರದ ಜ್ವರ. ಅಂತೂ ಯಾವುದೇ ರೋಗಗಳಾಗಲಿ, ಈ ಜ್ವರದ ಪ್ರಭೇದ ಯಾವುದೇ ರೋಗ ಆಗಲಿ, ಅಂಥ ರೋಗ ಬಾಧೆ ಪರಿಹಾರ ಆಗಬೇಕು ಅಂತಾದರೆ, ಜ್ವರ ಪರಿಹಾರ ಆಗಬೇಕು ಅಂದರೆ ಬೇಗ, ತುಂಬ ಮಿತಿ ಮೀರಿ ಹೋಗಿಬಿಟ್ಟಿದೆ, ಏನಪ್ಪ ಮಾಡೋದು ಯೋಚಿಸಬೇಡಿ. ಈ ಯಮಕ ಭಾರತದ ಶ್ಲೋಕವನ್ನು ಚೆನ್ನಾಗಿ ಪಾರಾಯಣ ಮಾಡಿ. ನಿಮಗೆ ಯಾವುದೇ ತರಹದ ಜ್ವರ ಇರಲಿ, ಅದರ ಪರಿಹಾರ ಈ ಶ್ಲೋಕದ ಪಾರಾಯಣದಿಂದ ಆಗುತ್ತೆ. ಯಾಕೆ ಅಂದರೆ, ಈ ಕೆಲವರಿಗೆ ಕೆಟ್ಟ ಜ್ವರ, ಒಳ್ಳೆಯ ಜ್ವರ ಅಂತೆಲ್ಲ ಹೀಗೆ ಶಬ್ದವನ್ನು ಬಳಸೋದಿದೆ. ಇವನು ಕೆಟ್ಟ ಜ್ವರ ಅಂದೇನು, ಕೆಟ್ಟ ವಿಷಯದಲ್ಲಿ ಯಾವಾಗಲೂ ಇವನ ಬುದ್ಧಿ ಇರುತ್ತೆ, ಒಳ್ಳೆಯ ವಿಷಯದಲ್ಲಿ ಯಾವಾಗಲೂ ಇವನು ಬುದ್ಧಿ ಇದೆ, ಒಳ್ಳೆಯ ಜ್ವರ ಇದು ಅಂತ ತಮಾಷೆಗೂ ಹೇಳೋದಿದೆ. ಇಲ್ಲೂ ಜ್ವರಗಳಿಗೆ ಯುದ್ಧ ಆಗೋಯ್ತಂತೆ. ಅಂಥ ಒಂದು ಪ್ರಸಂಗವನ್ನು ಇಲ್ಲಿ ವರ್ಣಿಸ್ತಾರೆ. ಜ್ವರಕ್ಕೆ ಯುದ್ಧ ಆಗೋದು ಅಂದರೆ ಏನರ್ಥ? ಒಂದು ಕಡೆ ರುದ್ರದೇವರ ಆ ಕಡೆ ಇದ್ದಾರೆ, ಇನ್ನೊಂದು ಕಡೆ ಕೃಷ್ಣ ಇದ್ದಾನೆ. ರುದ್ರದೇವರು ತಮ್ಮ ದೇಹದಿಂದ ಒಂದು ಜ್ವರವನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಶೈವಜ್ವರ ಅಂತ ಕರೀತಾರೆ. ಶಿವನಿಂದ ಸೃಷ್ಟಿಯಾದ ಒಂದು ಜ್ವರ, ಅದು ಶೈವಜ್ವರ. ಶೈವಜ್ವರನೇ ಇವತ್ತಿನ ದಿವಸ ಎಲ್ಲ ಕಡೆ ನಾವು ಕಾಣೋದು. ಅದು ತಡಿಲಿಕ್ಕೆ ಕಷ್ಟ. ಆ ಜ್ವರವನ್ನು ಓಡಿಸ್ಲಿಕ್ಕೆ ಕೃಷ್ಣ ತನ್ನ ದೇಹದಿಂದ ಒಂದು ಜ್ವರ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ವೈಷ್ಣವ ಜ್ವರ ಅಂತ ಕರೀತಾರೆ. ಈ ಶೈವಜ್ವರಕ್ಕೂ ವೈಷ್ಣವ ಜ್ವರಕ್ಕೂ ಜಗಳ ಪ್ರಾರಂಭ ಆಯಿತು. ಕೊನೆಗೆ ಶೈವಜ್ವರದ ಕಥೆ ಮುಕ್ತಾಯ ಆಯಿತು ಅಷ್ಟೇ, ವೈಷ್ಣವ ಜ್ವರ ಗೆಲ್ತು. ಇಷ್ಟು ವಿಷಯ. ಹಾಗಾದರೆ ಯಾವಾಗ ನಿಮಗೆ ಇತರ ಜ್ವರಗಳೆಲ್ಲ ಬರುತ್ತೋ ಆಗ ದೇವರನ್ನು ಪ್ರಾರ್ಥನೆ ಮಾಡಿ, ಕೃಷ್ಣನನ್ನು, ವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಆಗ ನಮ್ಮಲ್ಲೊಂದು ಜ್ವರ ಹುಟ್ಟಿಸ್ತಾನೆ ಪರಮಾತ್ಮ. ಅಂದರೆ ಅವನ ಬಗ್ಗೆ ಇರುವಂಥ ಶ್ರದ್ಧೆ, ಭಕ್ತಿ, ಗುರುಗಳ ಬಗ್ಗೆ ಇರುವಂಥ ಶ್ರದ್ಧೆ, ಭಕ್ತಿ, ಇದೆಲ್ಲ ಜ್ವರ ಹುಟ್ಟಿಸ್ತಾನೆ. ಇದೆಲ್ಲ ಬಂದಮೇಲೆ ನಿಮಗೆ ಯಾವ ರೋಗ ಎಲ್ಲಿ
ಸಂಸಾರ ರೋಗನೇ ಪರಿಹಾರ ಆಗೋಗುತ್ತೆ. ಇನ್ನು ಸಾಮಾನ್ಯವಾದ ಈ ರೋಗಗಳು ಪರಿಹಾರ ಆಗದೇ ಇರುತ್ತಾ? ಖಂಡಿತ ಪರಿಹಾರ ಆಗೇ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಜ್ವರಗಳಿಗೆ ಆದ ಜಗಳ, ಅದರಲ್ಲಿ ವೈಷ್ಣವ ಜ್ವರ ಗೆಲ್ತು ಅಂತ ತಿಳಿಸುವಂಥ ಶ್ಲೋಕ ಇದು. ಅದನ್ನೇ ಮೊದಲಿಗೆ ಅಸೃಜತ್ ಜ್ವರಂ ಅಂತ ಹೇಳ್ತಾನೆ ಇಲ್ಲಿ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅಸೃಜತ್ ಜ್ವರಂ ಅಂದೇನರ್ಥ? ಜ್ವರವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅದು ಏನು? ಆ ಜ್ವರಕ್ಕೊಂದು ದೇಹ ಬೇರೆ ಇದೆ. ಸಾಮಾನ್ಯವಾಗಿ ಜ್ವರ ಅಂದರೆ ಅದು ಕಣ್ಣಿಗೆ ಕಾಣೋದಾ? ನಮ್ಮ ರೋಗಗಳು ಕಣ್ಣಿಗೆ ಕಾಣುತ್ತಾ? ಇಲ್ಲ. ಜ್ವರ ನಮ್ಮ ಕಣ್ಣಿಗೆ ಕಾಣುತ್ತಾ? ಇಲ್ಲ. ಆದರೆ ಅದರ ಅನುಭವ ಆಗುತ್ತೆ. ತಾಪ ತುಂಬ ಬಿಸಿ ಆಗುತ್ತೆ ಮೈಯೆಲ್ಲ, ಜ್ವರ ತಾಪ ಜಾಸ್ತಿ ಇರುತ್ತೆ, ಅದು ನಾವು ಕಣ್ಣು ಹಿಡ್ಕೊಳ್ಬೋದು. ಆದರೆ ಜ್ವರನೇ ಕಣ್ಣು ವಿಶಿಷ್ಟವಾಗಿ ಕಣ್ಣಿಗೆ ಕಾಣುವಂತೆ ಆದರೆ ಆಗ ನಮಗೆ ಆ ಜ್ವರವನ್ನು ನೋಡಿ ಜನರೇನು ಅಂದ್ಕೊಳ್ಬೋದು? ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆ ಜ್ವರವೇ ನೇರವಾಗಿ ತಾನು ಒಂದು ರೂಪವನ್ನು ಹೊತ್ತುಕೊಂಡು ಅವತ್ತಿನ ದಿವಸ ಕಾಣಿಸ್ತಾ ಇತ್ತಂತೆ ಎಲ್ರಿಗೂ ಕೂಡ. ಈ ರೀತಿಯಲ್ಲಿ ರುದ್ರದೇವರ ಹತ್ರ ಇರೋ ಜ್ವರನೂ ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ರಿಗೂ. ಈ ಕೃಷ್ಣನ ಹತ್ರ ಇರೋ ಜ್ವರನೂ ಕೂಡ ಎಲ್ರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ಇಬ್ಬರು ಜೋರಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅಂದರೆ ಜ್ವರ ಅಂದರೆ ಜ್ವರಕ್ಕೆ ಅಭಿಮಾನಿ ದೇವತೆಗಳ ಥರ. ಹಾಗೆ ಇವರಿಬ್ಬರು ದೇಹವನ್ನು ಹೊತ್ಕೊಂಡು ಬಂದಿದ್ದಾರೆ. ಭಗವಂತ ಜ್ವರಂ ಅಸೃಜತ್, ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿದ್ದಾನೆ. ಅದು ಯಾಕೆ ಮಾಡ್ದ ಅಂದರೆ ಏನಿಲ್ಲ, ತಾತ್ಕಾಲಿಕವಾಗಿ ರುದ್ರದೇವರಿಗೆ ಒಂದು ಅಜ್ಞಾನ ಬಂತಂತೆ. ಕೃಷ್ಣ ಅವನು ಪರಮಾತ್ಮನಲ್ಲ, ಸಾಮಾನ್ಯ ಮನುಷ್ಯ ಅಂತ. ಅದಕ್ಕೋಸ್ಕರನೇ ದ್ವೇಷನೂ ಪ್ರಾರಂಭ ಆಯಿತು. ಯಾಕೆಂದರೆ ತನ್ನ ಶಿಷ್ಯ ಸೋಲ್ತಾ ಇದ್ದಾನೆ ಬಾಣಾಸುರ. ಇದು ಹಿಂದಿನ ಶ್ಲೋಕಕ್ಕೆ ಸಂಬಂಧಪಡುತ್ತೆ, ಮುಂದಿನ ಭಾಗ ಅದು. ಅಂತೂ ಬಾಣಾಸುರನ ಆ ಒಂದು ಸಂಹಾರವನ್ನು ತಡಿಬೇಕಾದ್ರೆ ರುದ್ರದೇವರು ತಾವೇ ಬಂದರು. ಶಿಷ್ಯನಿಗೆ ಅನ್ಯಾಯ ಆಗ್ಬಿಡುತ್ತೆ ಅನ್ನೋ ರೀತಿ. ಆದರೆ ಶಿಷ್ಯನಿಗೆ ಅನ್ಯಾಯ ಆಗತ್ತೆ ಅಂತ ಯೋಚಿಸ್ತಾ ಇದ್ದಾರೆ ರುದ್ರದೇವರು. ವಸ್ತುತಃ ತನ್ನ ತಂದೆಗೆ ದ್ರೋಹ ಮಾಡಲಿಕ್ಕೆ ಬಂದಿದ್ದಾರೆ ರುದ್ರದೇವರು. ಆ ಥರ ಆಗ್ಬಿಡ್ತು. ಯಾಕೆಂದರೆ ದ್ವೇಷ ಸಾಧಿಸ್ತಾ ಇದ್ದಾರೆ ತಂದೆಯ ಬಗ್ಗೆ. ಯಾವತ್ತೂ ಕೂಡ ಮಗನಾದವನು ತಂದೆಯ ಬಗ್ಗೆ ದ್ವೇಷ ಮಾಡಬಾರ್ದು, ಅವರ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗಬಾರ್ದು. ಈ ನೀತಿಯನ್ನು ಕೂಡ ನಮಗೆ ಯಮಕ ಭಾರತದ ಶ್ಲೋಕ ತಿಳಿಸ್ತಾ ಇದೆ. ಅಂತೂ ಅಲ್ಲಿನ ಪ್ರಸಂಗ ಏನು ಅನ್ನೋದನ್ನು ಮಹಾಭಾರತ ತಾತ್ಪರ್ಯದಲ್ಲಿ ವರ್ಣಿಸಿದ್ದಾರೆ. ಅದನ್ನು ನೆನಪಿಸ್ಕೊಳ್ತಾ ಈ ಯಮಕ ಭಾರತದ ಶ್ಲೋಕವನ್ನು ನೋಡ್ತಾ ಹೋಗೋಣ. ರುದ್ರದೇವರು ಬಾಣಾಸುರನ ಪಕ್ಷದಲ್ಲಿದ್ದಾರೆ. ಮಾಹೇಶ್ವರ ಜ್ವರ ಅಂತಲೂ ಕರೀತಾರೆ, ಅದನ್ನು ಶೈವ ಜ್ವರ ಅಂತಲೂ ಕರೀತಾರೆ. ಅದನ್ನು ಸೃಷ್ಟಿ ಮಾಡಿದ್ದಾರೆ. ಕೃಷ್ಣ ಅದಕ್ಕೆ ತಕ್ಕ ಪ್ರತಿಯಾಗಿ ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿದ. ಮಾಹೇಶ್ವರ ಜ್ವರ ಸೋಲ್ತು, ಅದರ ಕೈಲಿ ಆಗಲಿಲ್ಲ. ಅದನ್ನೇ ಹೇಳ್ತಾರೆ, ನಿಷ್ಪಿಷ್ಯ ಮುಷ್ಟಿಭಿಶ್ಚಾನ್ಯಂ ಸಸರ್ಜ ಜ್ವರ ಮಚ್ಯುತಃ. ಮುಷ್ಟಿಯಿಂದ ಸರಿಯಾಗಿ ಪೆಟ್ಟುಕೊಟ್ರು. ಯಾರು? ಪರಮಾತ್ಮ ಅಂತ ಚೆನ್ನಾಗಿ ಕೊಟ್ಟಿದ್ದಾನೆ. ತಾತ್ಕಾಲಿಕವಾಗಿ ರುದ್ರದೇವರಿಗೆ ಬಂದಂತಹ ಆ ವೈಷ್ಣವ ದ್ವೇಷ ಏನಿದೆ, ವಿಷ್ಣುವಿಗೆ ಸಂಬಂಧಪಟ್ಟ ದ್ವೇಷ, ಆ ದ್ವೇಷವನ್ನೆಲ್ಲ ಪರಿಹಾರ ಮಾಡಿ ಹೇಗೆ ರುದ್ರದೇವರು ಆಗ್ಬಿಟ್ಟಿದ್ರು ಆ ಕ್ಷಣದಲ್ಲಿ ಅಂದರೆ ಕಲ್ಲಿನ ಥರ ನಿಂತ್ಕೊಂಡಿದ್ರಂತೆ ರುದ್ರದೇವರು. ಕೈಯಲ್ಲಾಡಿಸ್ಲಿಕ್ಕಾಗ್ತಾ ಇಲ್ಲ, ಕಾಲನ್ನಲ್ಲಾಡಿಸ್ಲಿಕ್ಕಾಗ್ತಾ ಇಲ್ಲ. ಆ ತರಹದ ಸ್ಥಿತಿಯಲ್ಲಿ ರುದ್ರದೇವರು ನಿಂತಿದ್ದಾರೆ. ಅಷ್ಟೇ ಅಲ್ಲ, ಆ ರುದ್ರದೇವರು ಯಾವಾಗ ಹಾಗೆ ನಿಂತಿದ್ರೋ ಈ ಜ್ವರನೂ ಕೂಡ ಓಡೋಯ್ತು. ರುದ್ರದೇವರೇ ಹಿಂಗೆ ನಿಂತ ಮೇಲೆ ಇನ್ನೇನು ಜ್ವರದ ಕಥೆ. ಆಮೇಲೆ ಏನಾಯಿತು? ತನ್ನ ಮೊಮ್ಮಗನಿಗೆ ಅಂದರೆ ಅನಿರುದ್ಧನಿಗೆ ಆ ಉಷೆಯನ್ನು ಕೊಡಿಸ್ಬೇಕಲ್ಲ, ಬಾಣಪುತ್ರಿಯನ್ನು ಕೊಡಿಸ್ಬೇಕು ಅಂತಾದರೆ ಬಾಣಾಸುರ ಬಂಧನದಲ್ಲಿಟ್ಟಿದ್ದ ಅನಿರುದ್ಧನನ್ನು. ಮೊಮ್ಮಗನನ್ನು ಬಿಡಿಸಿ ಆದಮೇಲೆ ಸೀದಾ ಹೋಗಿ ಅನಿರುದ್ಧನನ್ನು ಆ ಉಷೆಗೆ ತಲುಪಿಸಿದ. ಅಂದರೆ ಇಬ್ಬರನ್ನು ಒಂದು ಮಾಡಿದ ಅಂತ ಅರ್ಥ. ಇದೆಲ್ಲ ಸಾಧ್ಯನಾ ಕೃಷ್ಣನಿಗೆ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಕೂಡಿದ ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡೋನು ದೇವರು. ಅಂಥವನಿಗೆ ಈ ರುದ್ರದೇವರು ಯಾವ ವಿಷಯ, ಈ ಬಾಣಾಸುರ ಯಾವ ವಿಷಯ ಅಂತ ಭಾವಿಸಬೇಕು ಅಂತ ಈ ಅಂಶವನ್ನು ಇಲ್ಲಿ ತಾತ್ಪರ್ಯ ನಿರ್ಣಯದಲ್ಲೂ ತಿಳಿಸಿದ್ದಾರೆ. ಈದೃಶಾನಂತ ಸಂಖ್ಯಾನಾಂ ಶಿವಾನಾಂ ಬ್ರಹ್ಮಣಾಮಪಿ ರಮಾಯ ಅಪಿ ಯದ್ವೀಕ್ಷಾಂ ವಿನಾನ ಚರಿತುಂ ಬಲಂ. ನಿಮಗೆ ಬ್ರಹ್ಮದೇವರು ರುದ್ರದೇವರಷ್ಟೇ ಅಲ್ಲ, ಲಕ್ಷ್ಮೀದೇವಿನೂ ಕೂಡ ರಮಾಯಾಹ ಅಪಿ ಅಂತ ಹೇಳ್ತಾರೆ. ಲಕ್ಷ್ಮಿಯಾಗಲಿ ಬ್ರಹ್ಮನಾಗಲಿ ರುದ್ರನಾಗಲಿ ಭಗವಂತನ ದೃಷ್ಟಿ ಇಲ್ಲದೆ ಹೋದರೆ, ಭಗವಂತನ ನೋಟ ಇಲ್ಲದೆ ಹೋದರೆ ಅವರ ಮೇಲೆ ಅವ್ರಿಗೆ ಯಾವ ಬಲ ಎಲ್ಲಿಂದನೂ ಬರಲ್ಲ ಅಂತ. ಹಾಗಾದರೆ ಪ್ರತಿ ವಸ್ತುಗಳಿಗೆ ಶಕ್ತಿ ಅಂತ ಒಂದು ಇದ್ದರೆ, ಅದು ಉಂಟಾಗಬೇಕು ಅಂತ ಆದರೆ ಅದರ ಹಿಂದೆ ಪರಮಾತ್ಮನ ಒಂದು ಕೃಪಾದೃಷ್ಟಿ ಇರಲೇಬೇಕು ಅಂತ ಅರ್ಥ. ಈ ಸಂದರ್ಭದಲ್ಲಿ ರುದ್ರದೇವರಿಗೆ ಇದ್ದ ದೊಡ್ಡ ಅಜ್ಞಾನ ಅಂತೆ. ಏನು ಅಜ್ಞಾನ ರುದ್ರದೇವರಿಗೆ? ಕೃಷ್ಣ ದೇವರಲ್ಲ ಅಷ್ಟೇ. ರುದ್ರದೇವರಿಗೆ ಇಂಥ ದೊಡ್ಡ ಅಜ್ಞಾನವನ್ನು ಪರಿಹಾರ ಮಾಡಿದಂತೆ ಅಂದಿನ ದಿವಸ ಕೃಷ್ಣ. ಉಗ್ರ ತಮಃ ಕ್ಷಯಪ್ರದಃ, ಉಗ್ರವಾದ ಅಜ್ಞಾನ ಬಂದ್ಬಿಡ್ತು. ಅಂದರೆ ಯಾವತ್ತೂ ಅಜ್ಞಾನ ಬರಬಾರ್ದು. ಕಲಿಪ್ರವೇಶಕ್ಕೆ
ಒಂದು ದ್ಯೋತಕ, ಅದು ಕರಿಪ್ರವೇಶ ಆಗಿದೆ ಅಂತ. ನೀವು ಕೃಷ್ಣ ದೇವರಲ್ಲ ಅಂತ ಹೇಳೋರು ಸುಮಾರು ಜನ ಸಿಗ್ತಾರೆ. ಅವನೊಬ್ಬ ಸಾಮಾನ್ಯ ಗೊಲ್ಲ, ರಾಮ ಅವನೊಬ್ಬ ಸಾಮಾನ್ಯನಾದ ಒಬ್ಬ ರಾಜ ಅಷ್ಟೇ. ಹಾಗಲ್ಲ, ರಾಮನಾಗಲಿ ಕೃಷ್ಣನಾಗಲಿ ಇವನ್ನೆಲ್ಲ ದೇವರಲ್ಲ ಅಂತ ನಾವು ಭಾವಿಸಿದರೆ ತುಂಬ ದೊಡ್ಡ ತಪ್ಪು. ಇಂಥ ತಪ್ಪನ್ನು ರುದ್ರದೇವರು ಅಜ್ಞಾನದಿಂದಾಗಿ ಮಾಡಿದರು. ಅಂಥ ತಪ್ಪನ್ನು ಭಗವಂತನೇ ತಾನು ದೂರ ಸರಿಸ್ತಾ ಆ ತಪ್ಪನ್ನು ಹೀಗೆ ಮಾಡಬಾರ್ದು ಅಂತ ತಿಳಿಸಿಕೊಟ್ಟು ಉದ್ಧಾರವನ್ನು ಮಾಡಿದ್ದಾನೆ. ಹೀಗೆ ರಥಮಃ ಅಂತ ಈ ಶ್ಲೋಕ ಪ್ರಾರಂಭ ಆಯಿತು. ಅಸೃಜಜ್ವರಂ ಉಗ್ರ ತಮಃ ಕ್ಷಯಪ್ರದೋ ಅಂತ ಒಂದಿದ್ರೆ, ಇನ್ನೊಂದು ರಥಮಃ ಅಂತ ಒಂದು ಶಬ್ದ ಇದೆ. ಅದು ಉಗ್ರತಮಃ ಉಗ್ರತಮಃ ಅಂತ 2 ಸಲ ಬರುತ್ತೆ. ಇನ್ನೊಂದು ಉಗ್ರತಮ ಅನ್ನೋ ಶಬ್ದಕ್ಕೆ ಈಗ ಅರ್ಥವನ್ನು ಹೇಳ್ತಾ ಇರೋದು. ಅಲ್ಲಿ ರಥಮ ಅಂತ ಬಂತು. ರಥಮ ಅನ್ನೋ ಶಬ್ದಕ್ಕೆ ಏನರ್ಥ? ರ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿಯಲ್ಲಿ ವಿಶೇಷವಾಗಿ ಆಸಕ್ತ. ವಸ್ತುತಃ ರ ಅನ್ನೋ ಶಬ್ದಕ್ಕೆ ಚೆನ್ನಾಗಿ ರಮಿಸೋಳು ಯಾರು? ಲಕ್ಷ್ಮೀದೇವಿ ಭಗವಂತನಲ್ಲಿ. ಅಂತಹ ಲಕ್ಷ್ಮೀದೇವಿಯಲ್ಲಿ ತಮಃ ಅಂದೇನರ್ಥ? ಅಜ್ಞಾನವನ್ನು ದೂರಕ್ಕೆ ಹಾಕ್ಕೊಂಡಿರೋನು, ಅಂದರೆ ಸುಜ್ಞಾನದಿಂದ ವಿಹಾರ ಮಾಡೋನು ಅಂತ. ತುಂಬ ಕಷ್ಟಪಟ್ಟು ಅರ್ಥ ಮಾಡಬೇಕಾಗಿ ಬರುತ್ತೆ. ಅದ್ರ ಬದಲು ರಥ ಮಾ ಅಂತ ಮಾಡ್ಕೊಳ್ಳೋದು. ಮಾ ಅಂದರೆ ಲಕ್ಷ್ಮೀದೇವಿ, ಮಾ ಧವ ಅಂತ ಹೇಳ್ತೀವಲ್ಲ, ಮಾ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಲ್ಲಿ ರಥ ಬಹಳ ಆಸಕ್ತ, ಅಂದರೆ ರಥಮಃ ಅಂದರೆ ಕೃಷ್ಣ ಅಂತ ಅರ್ಥ. ಆ ಕೃಷ್ಣ ಏನು ಮಾಡ್ದ? ವಿಹರಕ ಮಾತ್ರಂ, ಅಲ್ಲಿ ವಿ ಹರ ಕ ಮಾತ್ರಂ ಅಂತ ಬಿಡಿಸ್ಕೊಳ್ಬೇಕು. ಅದರಿಂದ ಯಮಕ ಭಾರತದ ಶ್ಲೋಕದಲ್ಲಿ ಏನು ಕಷ್ಟ ಅಂದರೆ, ಒಂದು ಪದ ಕೊಟ್ಟರೆ ನಮಗೆ ಪ್ರಸಿದ್ಧ ಪದ ಅನ್ನಿಸ್ಬಾರ್ದದು. ಯಾಕೆಂದರೆ ಪ್ರಸಿದ್ಧ ಪದ ಅನ್ನಿಸಿದ್ರೆ ನಿಮಗೆ ಆಗ ಅರ್ಥನೇ ಸಿಗಲ್ಲ, ಅಪೂರ್ವವಾದ ಅರ್ಥ ಇರುತ್ತೆ. ಇದು ವಿ ಹರ ಕ ಅಂದೇನರ್ಥ? ವಿ ಅಂದರೆ ಗರುಡ, ಹರ ಅಂದರೆ ರುದ್ರದೇವರು, ಕ ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಈ ರೀತಿ ಗರುಡ, ರುದ್ರ, ಬ್ರಹ್ಮ ಇವ್ರನ್ನೆಲ್ಲ ನಿಯಂತ್ರಣ ಮಾಡೋನು ಆ ಪರಮಾತ್ಮ. ಇಡೀ ಜಗತ್ತನ್ನು ಲೀಲೆಯ ಅನಾಯಾಸವಾಗಿ ನಿಯಂತ್ರಣ ಮಾಡ್ತಾನೆ. ಇಂಥವನು ಅಧಿವರ ಮುಖ ಅಂದರೆ ಉಷಾದೇವಿಗಿಂತ ವರ ಉತ್ತಮನಾದವನು ಯಾರು? ಅನಿರುದ್ಧ. ಅವನನ್ನು ಮುಕ್ತಿಗೊಳಿಸಿದ, ಬಂಧನದಲ್ಲಿದ್ದ ಅವನಿಗೆ ಮೋಕ್ಷವನ್ನು ಕೊಟ್ಟ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದರಲ್ಲಿ ರಥಮ ಅನ್ನೋ ಶಬ್ದಕ್ಕೆ ತುಂಬ ಕಷ್ಟವಾದ ಅರ್ಥ, ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇದಾಗಿ ನರಹರಿ ತೀರ್ಥರ ಟೀಕೆಯಲ್ಲಿ ಒಂದು ವಿಷಯ ಬರುತ್ತೆ. ವಿಷ ಅಂತ ಒಂದು ಶಬ್ದ, ಈ ವಿಷ ಅನ್ನೋ ಶಬ್ದ ಇಲ್ಲಿ ಉಲ್ಲೇಖ ಆಗಿದೆ. ವಸ್ತುತಃ ಅದು ವಿಪಾಹಾರ ಅಂತ ಆಗಬೇಕು, ಅದು ವಿಷ ಅಲ್ಲ. ಅದು ಟೀಕೆಯಲ್ಲಿ ಕೆಲವು ಕಡೆ ಹಾಗೆ ಕಾಣುತ್ತೆ. ವಿಪ ಅನ್ನೋ ಶಬ್ದಕ್ಕೆ ಈ ಪಕ್ಷಿಗಳನ್ನು ಕಾಪಾಡೋನು ಅಂತ ಅರ್ಥ. ವಿಪ, ವಿ ಅಂದರೆ ಪಕ್ಷಿ, ಪಕ್ಷಿಗಳನ್ನು ಕಾಪಾಡೋನು ಅಂದರೆ ಪಕ್ಷಿರಾಜ ಗರುಡ ಅಂತ ಅರ್ಥ. ವಿಷ ಅಂತಂದ್ರೆ ಏನರ್ಥ ಆಗಿಬಿಡುತ್ತೆ? ವಿ ಅಂದರೆ ಪಕ್ಷಿಗಳು, ಪಕ್ಷಿಗಳನ್ನು ಸಹನೆ ಮಾಡೋನು ಅಂತ ಅರ್ಥ ಆಗಿಬಿಡುತ್ತೆ. ಪಕ್ಷಿಗಳನ್ನು ಸಹನೆ ಮಾಡೋನು ಗರುಡ ಅಂದರೆ ಏನರ್ಥ? ಪಕ್ಷಿಗಳೇನು ಕಾಟ ಕೊಡುತ್ತಾ ಗರುಡನಿಗೆ? ಅದರಿಂದ ಅದು ಬೇರೆಯೇ ಅರ್ಥ. ಮತ್ತು ವಿ ಶ ಅನ್ನೋದಕ್ಕೆ ಈ ವಿ ಅಂದರೆ ಪಕ್ಷಿಗಳು, ಅದಕ್ಕೆ ತೊಂದರೆ ಕೊಡೋನು ಅಂತಲೂ ಅರ್ಥ ಬಂದ್ಬಿಡುತ್ತೆ. ಆದರೆ ಅದು ಯಾವ ಅರ್ಥನೂ ಅಲ್ಲ. ಅದರಿಂದ ವಿಪ ಅನ್ನೋ ಪಾಠ ಸರಿ ಇದೆ. ವಸ್ತುತಃ ವಿಪ ಅನ್ನೋ ಶಬ್ದನೇ ಪ್ರಸಿದ್ಧ. ವಿಪಾಹರ ಪ್ರಜೇಶಾಶ್ಚ ಅಂತ. ಹರ ಅಂದರೆ ರುದ್ರದೇವರು, ಪ್ರಜೇಶ ಅಂದರೆ ಬ್ರಹ್ಮದೇವರು. ಆದರೆ ಇಲ್ಲಿ ಪ್ರಜೇಶ ಅನ್ನೋ ಶಬ್ದದಿಂದ ಪ್ರಜೆಗಳಿಗೆ ಪತಿ ಅಂದರೆ ಎಲ್ಲ ಲೋಕಗಳನ್ನು ಎಲ್ಲ ಪ್ರಜೆಗಳನ್ನು ಸೃಷ್ಟಿ ಮಾಡುವಂಥ ಬ್ರಹ್ಮದೇವರು, ಇದೆಲ್ಲ ಅರ್ಥ ಸಿಗತ್ತೆ ನಿಜ. ಆದರೆ ಇಲ್ಲಿ ಒಬ್ಬ ಗರುಡನನ್ನು ಹೇಳಲಿಲ್ಲ, ವಿಪಾಹ ಅಂತ ಹೇಳಿದರು. ಹರಾಹ ಅಂದರೆ ಅನೇಕ ರುದ್ರರನ್ನು ಹೇಳಿದ್ರು. ಪ್ರಜೇಶ ಅಂದರೆ ಅನೇಕ ಬ್ರಹ್ಮದೇವರು. ಅಲ್ಲ, ಬ್ರಹ್ಮದೇವರು ಒಬ್ಬರೇ ತಾನೆ, ರುದ್ರದೇವರು ಒಬ್ಬರೇ ತಾನೆ, ಗರುಡ ಒಬ್ಬನೇ ತಾನೆ ಅಂದರೆ ಹಾಗಲ್ಲ. ಹಿಂದಿನ ಕಲ್ಪದಲ್ಲಿ, ಈಗಿನ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ, ಪ್ರತಿ ಕಲ್ಪದಲ್ಲೂ ಅನೇಕ ರುದ್ರದೇವರು, ಅನೇಕ ಬ್ರಹ್ಮದೇವರು, ಅನೇಕ ಗರುಡ ದೇವರು ಇರ್ತಾರೆ. ಅದೆಲ್ಲ ಪದವಿ. ರುದ್ರ ಪದವಿಗೆ ಬರೋರು ಬೇಕಾದಷ್ಟು ಜನ ಇರ್ತಾರೆ, ಬ್ರಹ್ಮ ಪದವಿಗೆ ಬರೋರು ಬೇಕಾದಷ್ಟು ಜನ ಇರ್ತಾರೆ. ಈಗ ಪ್ರಧಾನಮಂತ್ರಿಗಳು ಅಂತ, ಪ್ರಧಾನಮಂತ್ರಿ ಅನ್ನೋದು ಒಂದು ಪದವಿ. ಆ ಪದವಿಯಲ್ಲಿ ಬೇಕಾದಷ್ಟು ಜನ ಬರ್ತಾರೆ, ಹಿಂದೆ ಬಂದಿದ್ದರು, ಈಗಿರ್ತಾರೆ, ಮುಂದೆನೂ ಕೂಡ ಬರೋರಿದ್ದಾರೆ. ಈ ರೀತಿಯಲ್ಲಿ ಅದೆಲ್ಲ ಪದವಿ ನಿಮಿತ್ತ. ಗರುಡ ಪದವಿ, ಬ್ರಹ್ಮ ಪದವಿ, ರುದ್ರ ಪದವಿ, ಈ ರೀತಿ ಅನೇಕರು ಯಾರ್ಯಾರು ಆ ಪದವಿಯಲ್ಲಿ ಬಂದಿದ್ದಾರೋ ಅಂಥ ಎಲ್ಲರಿಗೂ ಕೂಡ ಆ ಪರಮಾತ್ಮ ಅನುಗ್ರಹ ಮಾಡಿದರೆ ಮಾತ್ರ ಬಲ, ಇಲ್ಲ ಅಂದರೆ ಅವರಲ್ಲಿ ಯಾರಲ್ಲೂ ಬಲ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯವನ್ನು ಇಲ್ಲಿ ನರಹರಿ ತೀರ್ಥರು ತಮ್ಮ ಟೀಕೆಯಲ್ಲಿ ತಿಳಿಸಿದ್ದಾರೆ. ಹೀಗೆ ಅತೀವ ಸ್ವಾರಸ್ಯಕರವಾದ ಶ್ಲೋಕ ಇದು. ಈ ಸ್ವಾರಸ್ಯಕರವಾದ ಶ್ಲೋಕದಲ್ಲಿ ಇನ್ನೂ ಅನೇಕ ವಿಷಯಗಳುಂಟು. ಅದರಲ್ಲಿ ಇನ್ನೊಂದು ವಿಷಯ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಬರುತ್ತೆ. ಆ ಮಾತನ್ನು ನೆನಪಿಸ್ಕೊಳ್ಬೇಕು.
ವಿಶ್ವಂ ಸ್ವಸ್ಯ ಕ್ರೀಡಾ ಮಾತ್ರಂ ಕ್ರೀಡಜೈವ ನಿರ್ಮಿತಂ ತ್ರಾತಂಚ ಅಂತ. ಇದು ಮಹಾಭಾರತಾತ್ಮರಣೆಯ ಮಾತಲ್ಲ, ಅದರ ಅರ್ಥದ ವಿವರಣೆ ನಾನು ಮಾಡ್ತಾ ಇದ್ದೀನಿ. ವಿಶ್ವಂ ಸ್ವಸ್ಯ ಕ್ರೀಡಾ ಮಾತ್ರ, ಇಡೀ ಜಗತ್ತು ತನಗೆ ಹೇಗೆ ಅಂದರೆ ಆಟದಂತೆ ಅಂತ, ಜಗತ್ತನ್ನು ಆಟ ಆಡಿಸ್ತಾನಂತೆ ಪರಮಾತ್ಮ. ಅದು ಕ್ರೀಡೆಯೈವ ನಿರ್ಮಿತಂ, ಆಟ ಆಡ್ತಾನೆ ನಿರ್ಮಾಣ ಮಾಡಿದ್ದಾನೆ, ಹಾಗೆ ಆಟ ಆಡ್ತಾನೆ ಇಡೀ ಜಗತ್ತಿನ ರಕ್ಷಣೆಯನ್ನು ಕೂಡ ಮಾಡ್ತಾನೆ ಅಂತ. ಇದು ಹೇಗೆ ಗೊತ್ತಾಯಿತು ಅಂದರೆ, ಏನ ಅಯತ್ನೇನ ವಿಜಿತಃ ಸರ್ವಲೋಕ ಹರೋಹರಃ ಜ್ವರಾದಿ ಜಯೋ ವಿಷ್ಣೋ ತಸ್ಯಾನಂತಸ್ಯ ಕಥ್ಯತೆ. ಪ್ರಯತ್ನ ಪಡೆದೇನೆ ರುದ್ರದೇವನೆಲ್ಲ ಗೆದ್ದಂತೆ ಪರಮಾತ್ಮ. ರುದ್ರ ಬ್ರಹ್ಮಾದಿಗಳನ್ನು ಪ್ರಯತ್ನ ಪಡೆದೇನೆ ಗೆಲ್ಲೋವನಿಗೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದು ಕ್ರೀಡೆ, ಎಲ್ಲ ಆಟನೇ ಅವನಿಗೆ. ರುದ್ರದೇವ ಜೊತೆ ಯುದ್ಧ ಮಾಡಿದ ಆಟ, ಇಡೀ ಜಗತ್ತನ್ನು ಸೃಷ್ಟಿ ಮಾಡೋದು ಆಟ, ಇಡೀ ಜಗತ್ತನ್ನು ಸಂಹಾರ ಮಾಡೋದು ಕೂಡ ಆಟನೇ. ರಮಾಯ ಅಪಿಯದ್ವೀಕ್ಷಾಮ್ ಅಂತ ಹಿಂದೆ ಮಾತು ಬಂತು. ಯಾರೂ ಕೂಡ ಆ ಭಗವಂತನ ಒಂದು ಕುಡಿ ನೋಟ ಇಲ್ಲದೆ ಅಲುಗಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾದರೆ ಈ ಯಮಕ ಭಾರತ ಶ್ಲೋಕದ ಪಾರಾಯಣದಿಂದ ನಮಗೆ ಫಲ ಏನು ಅಂದರೆ, ಯಾವುದೇ ರೀತಿಯ ಜ್ವರ ಇರಲಿ, ದೃಷ್ಟಿದೋಷನೂ ಆಗ್ಬೋದು, ಯಾವುದೇ ರೀತಿ ಎಲ್ಲದಕ್ಕೂ ಒಂದು ಉತ್ತಮ ಪರಿಹಾರ ನೀಡುವಂಥ ಶ್ಲೋಕ ಇದು ಯಮಕ ಭಾರತದ ಶ್ಲೋಕ. ಇದನ್ನು ಪಾರಾಯಣ ಮಾಡಿ ವಿಶೇಷವಾಗಿ ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.